ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೇವಂತಿ ಕೊಡೋದಕ್ಕೆ ಬಳೆ ತಗೊಂಡಿದ್ದಲ್ವಾ, ಇವಳು ಬಿಡೋ ನೆಪದಲ್ಲಿ ತಲುಪಿಸ್ಬೋದಲ್ವಾ? ಸರಿ ಸರ್, ನಾನು ಹೊರಡ್ರಿ. ಒಂದ್ ನಿಮಿಷ ಇರು. ನೀನ್ ಆ ಕ್ಯಾಬಲ್ಲಿ ಹೋಗ್ತೀಯಾ? ನಾನು ಆ ಕಡೆ ಹೋಗ್ಬೇಕು. ಹೋಗ್ತಾ ನಿನ್ನ ಡ್ರಾಪ್ ಮಾಡಿ ಹೋಗ್ತೀನಿ. ಕೀ ರೂಮಲ್ಲಿದೆ. ಒಂದ್ ನಿಮಿಷ ಇರು. ಇದೇ ಸರಿಯಾದ ಸಮಯ. ಆ ಫೋಟೋನಲ್ಲಿ ಯಾರಿದ್ದಾರೆ, ಅದ್ ಯಾರು ಅಂತ ಕಂಡುಹಿಡಿಬೇಕು. ಎಸ್, ಪ್ರಿಯಾ, ನಿನಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಗಾಜು ಅದು ಬಿದ್ರೆ ಒಡೆದೋಗತ್ತೆ ಅಂತ ಗೊತ್ತಾಗಲ್ವಾ? ಸ್ವಲ್ಪನೂ ಭಯಭಕ್ತಿ ಅನ್ನೋದಿಲ್ಲ. ಸಾರಿ ಸರ್. ಯಾರ್ ಫೋಟೋ ಅಂತ ನೋಡೋ ಕುತೂಹಲದಲ್ಲಿ ಕೈ ಜಾರ್ತು. ನಿನ್ನ ಕೆಟ್ಟ ಕುತೂಹಲ, ನಿನ್ನ ಈ ಅಧಿಕ ಪ್ರಸಂಗತನ ನನ್ನ ಹತ್ರ ನಡೆಯೋದಿಲ್ಲ. ಅನ್ಯಾಯವಾಗಿ ಹೊಡೆದ್ಬಿಟ್ಟಿಯಲ್ಲ ನೀನು. ಎಷ್ಟು ಇಷ್ಟಪಟ್ಟು ಅದನ್ನು ತಂದಿದ್ದೆ ಗೊತ್ತಾ? ಸಾರಿ ಸರ್. ನಿನಗೆ ಚೆನ್ನಾಗಿ ಗೊತ್ತು, ಈ ಜೆಪಿ ಹತ್ರ ಎಷ್ಟೇ ಸಾರಿ ಕೇಳಿದ್ರು ಅಷ್ಟೇ, ಯಾರ ತಪ್ಪಿಗೂ ಕ್ಷಮೆ ಇಲ್ಲ. ಇಷ್ಟು ದಿನ ನಿನ್ನ ಮಗಳ ತರ ನೋಡ್ತಿದ್ನಲ್ಲ, ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ದಿದ್ರೆ ನೀನು ಅಂದ್ರೆ ಏನ್ ಸರ್ ನಿಮ್ ಮಾತಿನ ಅರ್ಥ? ಇಷ್ಟು ದಿನ ಮಗಳ ಸ್ಥಾನದಲ್ಲಿದ್ದೆ, ಇವಾಗ ಇಲ್ಲ ಅಂತನಾ? ಅದು ನಾನು ಹಾಗೆ ಹೇಳೋಕ್ ಹೊರಟಿದ್ದಲ್ಲ. ಈಗ ಎಲ್ಲದ್ರಲ್ಲೂ ಮೂಗು ತೋರಿಸ್ತೀಯಲ್ಲ, ನೀನು ನಿನ್ನ ಸ್ಥಾನನ ಕಳ್ಕೊತಿದ್ಯಾ ಅಂತ ಹೇಳೋಕ್ ಬಂದೆ. ಹೊರಡು. ಸರ್, ಕ್ಲೀನ್ ಮಾಡ್ತೀನಿ. ಕ್ಲೀನ್ ಗೀನ್ ಏನು ಬೇಡ, ಬಾ ಅಮ್ಮ ನೀನು. ಬಾ. ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ನಿನ್ಗೆ. ಅಶ್ವಿನ್ ನೀನು ಮನೆಗೆ ಬಂದಿಲ್ವಾ? ಅವನಿಗೋಸ್ಕರ ಕಾಯ್ತಾ ಇದೀಯಾ? ಹೌದು ಅಜ್ಜಿ, ಫೋನ್ ಮಾಡಿದ್ರು ರಿಸೀವೇ ಮಾಡ್ತಿಲ್ಲ. ಹೌದಾ? ಬರ್ತಾನೆ ಬಿಡೆ, ಸಂಜೆ ಆದ್ಮೇಲೆ ಮನೆಗೆ ತಾನೇ ಬರ್ತಾನೆ. ಓಹ್, ಅವತ್ ಕುಡ್ದು ಬಂದಿದ್ನಲ್ಲ, ಅದೇ ರೀತಿ ಕುಡ್ಕೊಂಡ್ ಬರ್ತಾನೆ ಅಂತ ಭಯ ಪಡ್ತಿದ್ಯಾ? ಹಲೋ, ಆ ಥರ ಭಯ ಎಲ್ಲ ಏನೂ ಇಲ್ಲ ನಂಗೆ. ಅವತ್ತೇನೋ ಟೆನ್ಷನ್ ಕುಡ್ದ ಅಂದ್ರೆ ದಿನ ಕುಡಿತಾನ? ನನ್ ಗಂಡ ಈಗ ಒಳ್ಳೆ ಕಂಪ್ನಿಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಅವನ್ಗೆ ಅವನದೇ ಆದ ಮರ್ಯಾದೆ ಇದೆ. ಅವನ ಹತ್ರ ಲೋಕಲ್ ಆಗಿ ಬಿಹೇವ್ ಮಾಡಲ್ಲ. ಯಶೋದ, ಈ ಮಕ್ಕಳನ್ನೆಲ್ಲ ಕೆಣಕಿ ಅವ್ರ ಹತ್ರ ಬಾಯಿ ಬಂದಂಗ ಅನ್ಸ್ಕೊಂತಿಯಲ್ಲ, ನಿನಗ್ ಸ್ವಲ್ಪನೂ ನಾಚಿಕೆನೆ ಆಗಲ್ವೇನೆ? ಅಮ್ಮ ನೋಡಿ ಅಜ್ಜಿ, ಅಶ್ವಿನ್ ಕಾಲೇ ಎತ್ತಾ ಇಲ್ಲ. ಪೂಜಾ, ತಗೊಳಮ್ಮ, ನಿನ್ ಗಂಡನ ಕರ್ಕೊಂಡ್ ಬಂದಿದೀವಿ. ಅದ್ ಎಲ್ ಕರ್ಕೊಂಡ್ ಹೋಗ್ತೀಯೋ ಕರ್ಕೊಂಡ್ ಹೋಗು. ಪಾಪ, ಗಂಡನ್ಗೋಸ್ಕರ ಕಾದು ಕಾದು ನಮ್ ಹುಡುಗಿ ಮುಖ ಬಾಡೋಗಿರೋ ಹೂ ತರ ಆಗೋಗಿದೆ. ಏನ್ ಪೂಜಾ, ಇಷ್ಟೊತ್ತು ಇವನ್ಗೋಸ್ಕರ ಕಾಯ್ತಿದ್ದ ಅಲ್ವಾ? ಮತ್ತೆ ನಮ್ ಮನೆ ಗಂಡ್ಮಕ್ಳೆಲ್ಲ ಬರೀ ಹೆಂಡ್ತಿದ್ದೀರ್ನ ಕಾಯಿಸೋದಷ್ಟೇ. ಇವನ್ ಮಾಡಲ್ಲ ಅಂದ್ಕೊಂಡಿದ್ದೆ, ಇವನು ಅದೇ ಕೆಲಸ ಮಾಡ್ತಿದ್ದಾನೆ. ಏನ್ ಮಾಡೋದಜ್ಜಿ, ಸ್ವಲ್ಪ ಬಿಸಿ ಇದ್ದೆ. ನಮ್ ಮನೆ ಗಂಡ್ಮಕ್ಳಿಗೆಲ್ಲ ಇರೋದು ರೆಡಿಮೇಡ್ ಆನ್ಸರ್ ಅಂದ್ರೆ ನಾವ್ ತುಂಬಾ ಬಿಸಿ ಅನ್ನೋದು ಅಷ್ಟೇ. ಏನ್ ಅಶ್ವಿನ್ ನೀನು, ನಾನೊಬ್ಳು ಕಾಯ್ತಾ ಇರ್ತೀನಿ, ಬೇಗ ಬರ್ಬೇಕು ಅಂತ ಗೊತ್ತಾಗಲ್ವಾ?
ಅದೇ ಮತ್ತೆ ಹಂಗ್ ಕೇಳು. ಏನೋ ನೀನ್ ಅಷ್ಟೊಂದ್ ಬ್ಯುಸಿನಾ? ಮಧ್ಯ ಮಧ್ಯ ಹೆಂಡತಿಗ್ ಫೋನ್ ಮಾಡಿ ವಿಚಾರಿಸ್ಕೋಬೇಕು ಅಂತ ಗೊತ್ತಾಗಲ್ವಾ? ನೋಡ್ ಪಾಪ ಅವಳು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಂತ. ಹೋಗಪ್ಪ ಹೋಗು, ಹೆಂಡತಿನ ಕರ್ಕೊಂಡು ಸುತ್ತಾಡ್ಕೊಂಬ ಹೋಗು. ಲಾಂಗ್ ಡ್ರೈವ್ ಹೋಗು, ಸಂಜೆ ವೇಳೆ ತಂಪು ಗಾಳಿ ಸೂಪರ್ ಆಗಿರುತ್ತೆ. ಅಶ್ವಿನ್ ಹೋಗಣ್ವಾ ಪ್ಲೀಸ್? ಅಷ್ಟೇ ತಾನೇ, ನಡಿ. ನಂಗೆ ಐಸ್ ಕ್ರೀಮ್ ಕೊಡ್ಸ್ತ್ಯಾ? ಏನು ಐಸ್ ಕ್ರೀಮಾ? ಐಸ್ ಕ್ರೀಮ್ ಕೇಳಿದ್ರೆ ಒದೆ ಬೀಳುತ್ತೆ. ಶೀತ ಆಗತ್ತೆ ಐಸ್ ಕ್ರೀಮ್ ತಿಂದ್ರೆ. ಅದೆಲ್ಲ ಬೇಡ. ಹಾ ಅಜ್ಜಿ ಒಂದೇ ಒಂದ್ ಸ್ಪೂನ್ ಅಜ್ಜಿ. ಒಂದೇ ಒಂದ್ ಸ್ಪೂನ್ ಆದ್ರೆ ಓಕೆ, ಅಷ್ಟೇ. ಒಂದೇ ಸ್ಪೂನು. ಅಶ್ವಿನ್ ಹೋಗೋಣ ಬಾರೋ ಪ್ಲೀಸ್. ಬಾಯ್ ಬಾಯ್. ರೀ, ನಾವು ಹೊರಗಡೆ ಹೋಗಿ ತುಂಬಾ ದಿನ ಆಗಿದೆ, ಹೋಗ್ ಬರೋಣ ಬನ್ನಿ. ಹಾ, ಹಿಂದ್ಗಡೆ ಆನೆ ಮರಿ ಕುಡ್ಸ್ಕೊಂಡು ಗಾಡಿ ಓಡ್ಸಕ್ಕಾಗುತ್ತಾ? ರೀ, ನೀವೇನ್ ತಲೆ ಮೇಲೆ ಹೊತ್ಕೊಂಡ್ ಹೋಗ್ತೀರಾ? ಗಾಡಿ ಮೇಲೆ ತಾನೇ ಕರ್ಕೊಂಡ್ ಹೋಗೋದು. ಬಾಯಿ ಮುಚ್ಕೊಂಡ್ ಕರ್ಕೊಂಡ್ ಹೋಗಿ. ಹಾ, ನೀನೇನಾದ್ರು ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಟ್ರೆ ನಿಂಬೆ ಹಣ್ಣಿನ ಮೇಲೆ ಗಾಡಿ ಹತ್ತಿಸ್ತಂಗಿರುತ್ತೆ. ಮುಗೀತು ನನ್ನ ಕತೆ. ರೀ, ನನ್ನ ಆಡ್ಕೊಂಡಿದ್ ಸಾಕು, ಅದೆಲ್ಲ ನನಗೆ ಗೊತ್ತಿಲ್ಲ. ಸುಮ್ನೆ ಕರ್ಕೊಂಡ್ ಹೋಗ್ತೀರಾ ಇಲ್ವಾ? ನಡೀರಿ ಹೋಗೋಣ. ಅಯ್ಯೋ, ತಲೆ ತಿನ್ಬೇಡ ಕಣೆ. ನನಗಂತೂ ತಳ್ಳೋ ಗಾಡಿ ಮುಂದೆ ನಿಂತು ಮೈ ಕೈಯೆಲ್ಲ ನೋವು ಬಂದ್ಬಿಟ್ಟಿದೆ. ಏನು ತಳ್ಳಗಾಡಿನ? ಅಳಿಂದ್ರೆ ಅದೇನು ತಳ್ಳಗಾಡಿ ಅಂದ್ರಲ್ಲ, ಏನು? ಅದು ಅಜ್ಜಿ, ಅದು ಮಾವನ್ ಗಾಡಿ ರಸ್ತೆಲ್ ಬರ್ತಾ ಕೆಟ್ಟ ಹೋಯ್ತಂತ. ಓ, ಅದಕ್ಕೆ ಇವರು ಮೆಕ್ಯಾನಿಕ್ಗೋಸ್ಕರ ಕಾದು ಅವ್ನು ಬರ್ದೆ ಗಾಡಿನ ತಳ್ಕೊಂಡು ಹೋದ್ರಂತ ಅಲ್ವಾ ಮಾವ? ಹೌದು. ನನ್ಗೇನೋ ಒಂದ್ ಡೌಟು. ನಿಮ್ ಗಾಡಿ ಯಾವಾಗ ತಳ್ಳ ಗಾಡಿ ಆಗೋಯ್ತು? ಲೇ, ಗಾಡಿ ಕೆಟ್ಟೋದಾಗ ಗ್ಯಾರೇಜ್ ವರ್ಗು ತಿಳ್ಕೊಡ್ತಾನೆ ಹೋಗ್ಬೇಕು. ಅದಕ್ಕೆ ತಳ್ಳೋ ಗಾಡಿ ಅಂತೆ. ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ರೋಡ್ ಸೈಡ್ ತರಕಾರಿ ಮಾಡ್ತಾರಲ್ಲ, ಆ ತರದ್ದು ತಳ್ಳ ಗಾಡಿ ಅಂತ ಅನ್ಕೊಂಡೆ. ಅಯ್ಯ, ಬಿಟ್ರೆ ನೀನೇನೇನೋ ಅನ್ಕೋಬಿಡ್ತೀಯ. ನಿಂತ್ಕೊಳ್ಳಿ, ನಾನ್ ನಿಮ್ ಹತ್ರ ಮಾತಾಡ್ಬೇಕು. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಿಲ್ಲ. ರೀ, ಅಲ್ಲ, ಈ ಆಸಾಮಿ ಏನೋ ಮುಚ್ಚಿಡ್ತಿದ್ದಾನಲ್ಲ. ಈ ಯಶೋಧನ್ ಹತ್ರನೇ ಸೀಕ್ರೆಟ್ ಮಾಡ್ತಿದ್ದೀರಾ? ಇರ್ಲಿ, ಮಾಡಿ. ಸರ್, ತುಂಬಾ ವರ್ಷದಿಂದ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ. ನೀವ್ ಯಾವತ್ತೂ ನನ್ನ ಜೊತೆ ಇಷ್ಟೊಂದು ಒರಟಾಗಿ ಮಾತಾಡ್ತಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ನೀವು ನನ್ನ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ರಾ, ಯಾಕೆ ಇಷ್ಟೊಂದು ಒರಟಾಗಿ ನಡ್ಕೊಳ್ತಿದ್ರಾ ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್.